ಆಗ ತಾನೇ ಬಂದವಳನ್ನು ನೋಡಿ ಅಮ್ಮ ಮತ್ತು ಬ್ರೋಕರ್ ಬೆಚ್ಚಿಬಿದ್ದರು. ಏಕೆಂದರೆ ನನಗೆ ಮದುವೆ ಬೇಡ ಅಂದರೂ ಪದೇ ಪದೇ ಮದುವೆಗೆ ಬಲವಂತ ಮಾಡುತ್ತಿದ್ದಾರೆ. ಕೆಲವು ಫೋಟೋಗಳನ್ನು ಅಮ್ಮ ಹಿಡಿದುಕೊಂಡರೆ ಇನ್ನು ಕೆಲವು ಫೋಟೋಗಳನ್ನು ಬ್ರೋಕರ್ ತನ್ನ ಬೆನ್ನ ಹಿಂದೆ ಹಿಡ್ಕೊಂಡ. ನನಗೆ ಕೋಪ ಬಂತು. ಇನ್ನೇನು ಬೈಯಬೇಕು ಅಂತ ಅನ್ನುವಷ್ಟರಲ್ಲಿ ಪಕ್ಕದ ಮನೆಯ ಸೀಮಾ ಆಂಟಿ ಬಂದರು. ಅದಕ್ಕಾಗಿ ಏನೂ ಮಾತನಾಡದೆ ರೂಮಿಗೆ ಹೊರಟು ಹೋದೆ. ಆಂಟಿಯಿಂದ ಇವರಿಬ್ಬರು ಬದುಕಿದರು ಅಂತ ಅನಿಸಿತು. ಅಮ್ಮ ನನಗೆ ತುಂಬ ಮೋಸ ಮಾಡಿದ್ದಾಳೆ. ಚಿಕ್ಕಂದಿನಿಂದ ನನಗೆ ಇಷ್ಟವಾಗಿದ್ದನ್ನು ಅವಳು ಓದಿಸಿಲ್ಲ. ಅವಳಿಗೆ ಇಷ್ಟವಾಗಿದ್ದನ್ನು ಮಾಡಿದ್ದೇನೆ. ಕೊನೆ ಪಕ್ಷ ಮದುವೆ ಆದರೂ ನನ್ನ ಇಷ್ಟದ ಹುಡುಗನನ್ನು ಮದುವೆ ಆಗುತ್ತೇನೆ, ಸ್ವಲ್ಪ ದಿನ ಬಿಟ್ಟು ಬಿಡು ಅಂತ ಹೇಳಿದರೆ ಕೇಳುವುದಿಲ್ಲ. ಹೇಳಿ ಹೇಳಿ ಸಾಕಾಗಿದೆ. ಚಿಕ್ಕ ಮಕ್ಕಳಿಗೆ ಹೇಳಬಹುದು, ಈ ವಯಸ್ಸಾದವರಿಗೆ ಹೇಳುವುದು ತುಂಬ ಕಷ್ಟ. ಹಾಗಂತ ಅಮ್ಮನಿಗೆ ಏನೋ ತುಂಬ ವಯಸ್ಸಾಗಿಲ್ಲ, ಮಧ್ಯ ವಯಸ್ಸು ಅಷ್ಟೆ. ಈ ಬ್ರೋಕರ್ ಅಂಕಲ್ ಬಂದು ಪದೇ ಪದೇ ಅಮ್ಮನ ತಲೆಯನ್ನು ಕೆಡಿಸುತ್ತಾರೆ. ನನಗೆ ಇನ್ನು 2-3 ವರ್ಷ ಮದುವೆ ಬೇಡ ಇತ್ತು. ಸ್ವಲ್ಪ ಹೊತ್ತು ಹಾಗೆ ಮಲಗಿದ್ದೆ. ಎಚ್ಚರವಾದಾಗ ಅವರಿಬ್ಬರ ಮಾತುಕತೆಗಳು ಕೇಳಿಸಿತು. ಅವರು ಹೇಳುತ್ತಿದ್ದಾರೆ, ಹುಡುಗನಿಗೆ ಸ್ವಲ್ಪ ವಯಸ್ಸಾಗಿದೆ, ಆದರೆ ನಿಮ್ಮ ಮಗಳನ್ನು ತುಂಬ ಪ್ರೀತಿಸುತ್ತಾನೆ, ಮದುವೆ ಮಾಡಿಕೊಟ್ಟು ಬಿಡಿ, ಇಬ್ಬರು ನೆಮ್ಮದಿಯಾಗಿರುತ್ತಾರೆ ಅಂತ ಹೇಳಿದರು. ಇದರಿಂದ ತುಂಬ ಬೇಸರವಾಯಿತು. ಯಾವಾಗಲೂ ಮದುವೆ ಹಿಂದೆ ಬಿದ್ದಿರುತ್ತಾರೆ ಅಂತ ಹೋಗಿ ಗಲಾಟೆ ಮಾಡಿದೆ. ವಯಸ್ಸಾದವನನ್ನು, ಮುದುಕನನ್ನು, ಮಕ್ಕಳು ಇರುವವರನ್ನು ನಾನು ಮದುವೆ ಆಗುವುದಿಲ್ಲ ಅಂತ. ಆದರೆ ಅಮ್ಮ, ನೀನು ಮದುವೆ ಆಗಬೇಕು. ಮದುವೆ ಆದರೆ ನಿನ್ನ ಬದುಕು ಸುಂದರವಾಗಿರುತ್ತದೆ. ಹುಡುಗ ನಿನಗಿಂತ 9 ವರ್ಷ ದೊಡ್ಡವನು, ಆದರೆ ನಿನ್ನನ್ನು ರಾಣಿಯ ರೀತಿ ನೋಡಿಕೊಳ್ಳುತ್ತಾನೆ. ಇನ್ನೊಂದು ಮಾತು ಆಡಬೇಡ ಅಂತ ಅಮ್ಮ ಬೈದಳು. ನಮ್ಮ ಮನೆಯಲ್ಲಿ ಅಮ್ಮನ ಮಾತೇ ಕೊನೆ. ಇತ್ತೀಚೆಗೆ ಅವಳಿಗೂ ಕೂಡ ಆರೋಗ್ಯ ಸರಿಯಿಲ್ಲ. BP ಕಡಿಮೆಯಾಗಿ ಕೈಕಾಲು ತಣ್ಣಗಾಗುತ್ತದೆ. ಎಷ್ಟು ಹೊತ್ತು ಹತ್ತೆ ಗೊತ್ತಿಲ್ಲ. ನಿದ್ರೆ ಬಂದು ಮಲಗಿದ್ದೆ. ಎಚ್ಚರವಾದಾಗ ನನ್ನ ಪಕ್ಕ ಅಮ್ಮ ಮಲಗಿದ್ದಳು. ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ಅವಳಿಗೆ ನಾನೆಂದರೆ ತುಂಬ ಪ್ರೀತಿ, ಆದರೆ ಈ ಮದುವೆ ವಿಷಯದಲ್ಲಿ ಮಾತ್ರ ಇಷ್ಟೊಂದು ಹಠ ಹಿಡಿಯುತ್ತಿರುವುದು. ಅವಳ ಹಠ ಸರಿಯೋ ತಪ್ಪೋ ತಿಳಿಯುತ್ತಿಲ್ಲ. ಫ್ರೆಶ್ ಆಗಲು ಎದ್ದೆ. ಆಗ ಅಮ್ಮ ಹೇಳುತ್ತಾಳೆ, ಹುಡುಗನ ಕಡೆಯವರು ಬರುತ್ತಾರೆ, ರೇಷ್ಮೆ ಸೀರೆ ಇಟ್ಟಿದ್ದೇನೆ, ಅದನ್ನು ಉಟ್ಟಿಕೊಂಡು ರೆಡಿಯಾಗು ಅಂತ ಹೇಳಿದಳು. ಸ್ನಾನ ಮಾಡಿ ಹೊರಗೆ ಬರುವುದರೊಳಗೆ ಬ್ಯೂಟಿ ಪಾರ್ಲರ್ ಅವರು ಬಂದಿದ್ದರು. ನನ್ನನ್ನು ರೆಡಿ ಮಾಡಲು. ನಾನು ತುಂಬ ಸುಂದರವಾಗಿದ್ದೇನೆ, ಸ್ವಲ್ಪ ಲೈಟ್ ಮೇಕಪ್ ಆದರೆ ಸಾಕು. ಆದರೆ ಅಮ್ಮ ಏಕೆ ಇಷ್ಟೊಂದು ಕಾಟ ಕೊಡುತ್ತಿದ್ದಾಳೆ ಅರ್ಥವಾಗಿಲ್ಲ. ಅಮ್ಮ, ಇದರ ಅವಶ್ಯಕತೆ ಇಲ್ಲ ಅಂತ ಹೇಳಿದರೂ ಕೂಡ ಅವಳು ಕೇಳುತ್ತಿಲ್ಲ. ವಿಧಿಯಿಲ್ಲದೆ ನಾನು ಅಮ್ಮನಿಗೆ ಇಷ್ಟವಾಗುವ ರೀತಿ ಕೆಂಪು ಸೀರೆಯನ್ನು ಉಟ್ಟಿಕೊಂಡೆ. ಈಗ ತಾನೇ ಅರಳುತ್ತಿರುವ ಗುಲಾಬಿ ಹೂವಂತೆ ರೆಡಿಯಾದೆ. ನನ್ನನ್ನು ನೋಡಿದ ತಕ್ಷಣ ಅಮ್ಮ ದೃಷ್ಟಿಯಾಗುತ್ತದೆ ಅಂತ ಕಿವಿಯ ಹಿಂದೆ ಕಪ್ಪು ಚುಕ್ಕೆ ಇಟ್ಟಳು. ಎಷ್ಟು ಸುಂದರವಾಗಿ ಕಾಣುತ್ತಿದ್ದೀಯ, ನನ್ನ ಕಣ್ಣ ಎದುರಿಗೆ ಇಷ್ಟು ದೊಡ್ಡವಳಾಗಿ ಬಿಟ್ಟೆ ಅಂತ ಎಮೋಷ್ನಲ್ ಆದಳು. ಹುಡುಗನನ್ನು ಸ್ವಾಗತಿಸಲು ಅಮ್ಮನ ಕಡೆಯವರೆಲ್ಲ ಬಂದಿದ್ದರು. ಯಾಕೆ ಇಷ್ಟೊಂದು ಗ್ರ್ಯಾಂಡ್ ಆಗಿ ಮಾಡುತ್ತಿದ್ದಾಳೆ? ನನಗೆ ಇನ್ನೂ ಭಯ ಜಾಸ್ತಿ ಆಯಿತು. ಕೇಳಿದರೆ ಅವಳು ಹೇಳುವುದಿಲ್ಲ. ಏನು ಮಾಡಿದರೂ ನಿನ್ನ ಒಳ್ಳೆಯದಕ್ಕೆ ಅಂತ ಹೇಳುತ್ತಾಳೆ. ಅಷ್ಟರಲ್ಲಿ ನನ್ನ ಮಾವನ ಮೊಮ್ಮಗಳು ಬಂದು, ಹುಡುಗನ ಕಡೆಯವರು ಬಂದರು ಅಜ್ಜಿ ಅಂತ ಹೇಳಿದಳು. ನಾನು ಹೋಗಿ ನೋಡಿದರೆ ಅಲ್ಲಿ ಆಶ್ಚರ್ಯವಾಯಿತು. ಹುಡುಗ ಬೇರೆ ಯಾರೂ ಅಲ್ಲ, ನಮ್ಮ ಆಫೀಸ್ನ ಬಾಸ್. ಇನ್ನೂ ಶಾಕ್ ಆಯಿತು, ಮನಸ್ಸಿನಲ್ಲಿ ಖುಷಿ ಕೂಡ. ನನ್ನ ಪ್ರೀತಿ ಅವರು, ಆದರೆ ಅವರ ಮತ್ತು ನನ್ನ ಸ್ಟೇಟಸ್ಗೆ ಸೂಟ್ ಎಲ್ಲಿ ಆಗುತ್ತದೆ? ಅವರು ಆಗರ್ಭ ಶ್ರೀಮಂತರು, ನಾವು ಮಿಡ್ಲ್ ಕ್ಲಾಸ್ ಪೀಪಲ್. ಅಮ್ಮನ ಕಡೆ ನೋಡಿದರೆ ಅಮ್ಮ ನಕ್ಕು ನನ್ನ ಕೆನ್ನೆಯನ್ನು ಪ್ರೀತಿಯಿಂದ ಮುಟ್ಟಿದಳು. ಹುಡುಗನ ಕಡೆಯವರು ನನ್ನ ಬುದ್ಧಿವಂತಿಕೆಯನ್ನು, ನನ್ನ ಸೌಂದರ್ಯವನ್ನು ಹೊಗಳುತ್ತಿದ್ದರು. ಎಲ್ಲರೂ ಒಪ್ಪಿಕೊಂಡರು. ಅಷ್ಟರಲ್ಲಿ ಎಂಗೇಜ್ಮೆಂಟ್ ಮಾಡಿಬಿಡೋಣ ಅಂತ ಹೇಳುತ್ತಿದ್ದರು. ಅಮ್ಮನೂ ಕೂಡ ಬಲವಂತ ಮಾಡುತ್ತಿದ್ದಳು. ಹುಡುಗ ಮಾತ್ರ, ನಾನು ಹುಡುಗಿ ಜೊತೆ ಮಾತನಾಡಬೇಕು. ಇನ್ನೂ ಒಂದು ಬಾರಿ ಕೂಡ ಮಾತನಾಡಲಿಲ್ಲ. ಮಾತನಾಡಿ ಅವಳು ಒಪ್ಪಿಕೊಂಡರೆ ಮಾತ್ರ ಈ ಮದುವೆ ಅಂತ. ನಾನು ಏನೂ ಮಾತನಾಡದೆ ಒಪ್ಪಿಗೆ ಅಂತ ತಲೆ ಅಲ್ಲಾಡಿಸಿದೆ. ನಮ್ಮ ಬಾಸ್ ನೋಡಲು ತುಂಬ ಸುಂದರವಾಗಿದ್ದಾರೆ. ಅವರ ಹಿಂದೆ ಸಾಲು ಸಾಲು ಹುಡುಗಿಯರು ನಿಂತಿರುತ್ತಾರೆ. ಅಂತಹುದರಲ್ಲಿ ನನ್ನೆಯನ್ನು ಮದುವೆ ಆಗುತ್ತಿದ್ದಾರೆ ಅಂದರೆ ಅದು ನನ್ನ ಅದೃಷ್ಟ. ಎಂಗೇಜ್ಮೆಂಟ್ ಕ್ಷಣ ಮಾತ್ರದಲ್ಲಿ ಆಗಿ ಹೋಯಿತು. ಎಲ್ಲ ತಯಾರಿಯನ್ನು ಅಮ್ಮ ಮಾಡಿಟ್ಟಿದ್ದಳು.
ಎಂಗೇಜ್ಮೆಂಟ್ ಆಗಿ ಎಲ್ಲ ಶಾಸ್ತ್ರಗಳು ಆದ ನಂತರ ಹುಡುಗಿ ಜೊತೆ ನಾನು ಈಗಲಾದರೂ ಮಾತನಾಡಬಹುದಾ? ಅಫಿಷಿಯಲ್ ಆಗಿ ಎಂಗೇಜ್ ಆಗಿದ್ದೇನೆ ಅಂತ ಅಮ್ಮನ ಬಳಿ ಸರ್ ಬಂದು ಕೇಳಿಬಿಟ್ಟರು. ಆಗ ಅಮ್ಮ ವಿಧಿಯಿಲ್ಲದೆ ಒಪ್ಪಿಕೊಳ್ಳಬೇಕಿತ್ತು. ಸರ್ ನನ್ನ ಕೈಯನ್ನು ಹಿಡಿದುಕೊಂಡು ಏನೂ ಮಾತನಾಡದೆ ಕಾರಿನ ಕಡೆ ಕರೆದುಕೊಂಡು ಹೋದರು. ಅವರು ತುಂಬ ಕಾಸ್ಟ್ಲಿಯಾಗಿದ್ದು ಆ ಕಾರನ್ನು ಹತ್ತಲು ಮುಟ್ಟಲು ಕೂಡ ಯೋಗ್ಯತೆ ಇಲ್ಲ ನನಗೆ ಅಂತ ಅಂದುಕೊಂಡಿದ್ದೆ. ಆದರೆ ಈಗ ಅವರನ್ನು ಮದುವೆ ಆಗಿದ್ದಕ್ಕೆ ಆಟೋಮೆಟಿಕ್ ಆಗಿ ಎಲ್ಲ ಯೋಗ್ಯತೆ ಅರ್ಹತೆ ನನಗೆ ಬಂತು. ನನಗೆ ತುಂಬ ಖುಷಿ ಮತ್ತು ಭಯ ಎಲ್ಲ ಒಟ್ಟಿಗೆ ಆಗುತ್ತಿತ್ತು. ಎಲ್ಲಕ್ಕಿಂತ ಹೆಚ್ಚಿಗೆ ಕನ್ಫ್ಯೂಸ್ ಆಗುತ್ತಿತ್ತು. ಅಮ್ಮನಿಗೆ ಹೇಗೆ ಬಾಸ್ ನಂಬರ್ ಸಿಕ್ಕಿತ್ತು? ಬಾಸ್ ಜೊತೆ ಏನಾದರೂ ಮಾತನಾಡಿದ್ದಾರಾ ಮೊದಲೇ? ಕಾರಿನಲ್ಲಿ ಅವರ ಪಕ್ಕ ಕೂರಿಸಿಕೊಂಡಾಗ ಇನ್ನೂ ಎದೆಬಡಿತ ಜಾಸ್ತಿ ಆಯಿತು. ಏನು ಮಾತನಾಡಬೇಕು ಅಂತ ತಿಳಿಯಲಿಲ್ಲ. ಸ್ವಲ್ಪ ಹೊತ್ತು ಸುಮ್ಮನಾದೆ. ಆಗ ಅವರು ಹೇಳುತ್ತಿದ್ದರು, ನಿನ್ನನ್ನು ಮೊದಲ ಸಲ ಟ್ರಾಫಿಕ್ನಲ್ಲಿ ನೋಡಿದೆ. ಅಂದು ತುಂಬ ಟ್ರಾಫಿಕ್ ಇತ್ತು. ನೀನು ಸ್ಕೂಟಿಯಲ್ಲಿ ಹೋಗುತ್ತಿದ್ದೆ. ನಿನ್ನ ಬೈಕ್ ಸ್ವಲ್ಪ ಸ್ಕ್ರ್ಯಾಚ್ ಆಗಿತ್ತು. ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕಿಕೊಂಡಿದ್ದೆ. ಕೋಪದಲ್ಲಿ ಪದೇ ಪದೇ ಅವರ ಜೊತೆ ಜಗಳ ಮಾಡುತ್ತಿದ್ದಾಗ ನಿನ್ನ ಸೌಂದರ್ಯವನ್ನು ನೋಡಿ ನಾನು ನಿನಗೆ ಶರಣಾದೆ. ಮದುವೆ ಆದರೆ ನಿನ್ನ ಜೊತೆ ಅಂತ ಅಂದೆ. ನಿರ್ಧಾರ ಮಾಡಿ ನೀನು ಎಲ್ಲಿದ್ದೀಯ, ಯಾವ ಏರಿಯಾ ಅನ್ನುವುದನ್ನು ತಿಳಿದುಕೊಂಡೆ. ಆಗ ನಾನು ಸ್ಟನ್ನಾದೆ. ನೀನು ನನಗೆ ತಿಳಿದಿರುವವರ ಮಗಳೇ ಅಂತ. ಏಕೆಂದರೆ ನಿನ್ನ ಅಪ್ಪ ನನ್ನ ಅಪ್ಪ ಗೆಳೆಯರು, ಬಾಲ್ಯದ ಸ್ನೇಹಿತರು. ಅದೃಷ್ಟದಿಂದ ನೀನು ನನ್ನ ಆಫೀಸ್ಗೆ ಜಾಬ್ ಬಗ್ಗೆ ಅಪ್ಲೈ ಮಾಡಿದ್ದೆ. ನಿನಗೆ ಕೊಡದೆ ಕೆಲಸ ಇನ್ಯಾರಿಗೆ ಕೊಡಲಿ? ಖುಷಿಯಿಂದ ಕೊಟ್ಟೆ. ಆದರೆ ಸ್ವಲ್ಪ ದಿನ ಕಾಯಿಸೋಣ ಅಂತ ನಿಧಾನ ಮಾಡಿದ್ದು. ನೀನು ಕೆಲಸಕ್ಕೆ ಬಂದಿದ್ದಾಗ ತುಂಬ ಜನ ನಿನಗಿಂತ ಬ್ರೈಟ್ ಕ್ಯಾಂಡಿಡೇಟ್ಸ್ ಬಂದಿದ್ದರು ಅಂತ ಅವರು ಎಲ್ಲ ಕಥೆಯನ್ನು ಹೇಳಿದಾಗ ನನ್ನ ಎದೆ ಬಡಿತ ಜಾಸ್ತಿ ಆಗುತ್ತಿದೆ. ನನ್ನನ್ನು ಇಷ್ಟೊಂದು ಸ್ಪೆಷಲ್ ಮಾಡಿದ ನನ್ನ ಬಾಸ್ಗೆ ಅಲ್ಲ, ನನ್ನನ್ನು ಮದುವೆ ಆಗುವ ನನ್ನ ಗಂಡನಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಅಂದುಕೊಂಡೆ. ಆದರೆ ನನಗೆ ಮುಜುಗರ. ಇಷ್ಟು ಬೇಗ ನಾನು ಇವರ ಜೊತೆ ಕ್ಲೋಸ್ ಆಗುತ್ತೇನೆ, ಇವರನ್ನು ಮದುವೆ ಆಗುತ್ತೇನೆ ಅಂತ ಅಂದುಕೊಂಡಿರಲಿಲ್ಲ. ಅವರು ಶ್ರೀಮಂತರು. ಅವರ ಜೀವನ ಶೈಲಿ ನಮ್ಮ ಜೀವನ ಶೈಲಿ ಒಂದೇ ರೀತಿ ಇರುವುದಿಲ್ಲ. ಪುನಃ ಅವರು ಮುಂದುವರಿಸಿ ಹೇಳಿದರು, ನಿನಗೆ ನಮ್ಮ ಮನೆಯಲ್ಲಿ ಅಡ್ಜಸ್ಟ್ ಆಗಲು ಕಷ್ಟವಾಗುವುದಿಲ್ಲ. ನಿನಗೆ ಏನು ಸೌಕರ್ಯ ಬೇಕು ಎಲ್ಲವನ್ನು ಒದಗಿಸಿ ಕೊಟ್ಟಿದ್ದೇನೆ. ನನಗೆ ಬೇಸರವಾಗುತ್ತದೆ ಅಂತ ನೀನು ತಿಳಿದುಕೊಳ್ಳಬೇಡ. ನಿನಗೆ ಏನಾದರೂ ನನ್ನ ಜೊತೆ ಹೇಳಲು ಮುಜುಗರವಾದರೆ ಕೆಲಸದವರ ಬಳಿ ಹೇಳಿ ಎಲ್ಲ ಮಾಡಿಸಿಕೊ. ನಿನ್ನ ಮನೆಯಲ್ಲಿ ಯಾವ ರೀತಿ ಇದ್ದೆ, ಯಾವಾಗಲೂ ನಗು ನಗುತ್ತಾ ಕಳೆಕಳೆಯಾಗಿ, ಅದೇ ರೀತಿ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ರೀತಿ ಓಡಾಡಿಕೊಂಡು ಇರು. ನೀನು ನನ್ನ ಪ್ರಾಣ, ನನ್ನ ಬದುಕಿನ, ನನ್ನ ಮನೆಯ ದೇವತೆ. ನಿನ್ನನ್ನು ಬಿಟ್ಟು ನನಗೆ ಇನ್ಯಾವುದೇ ಬದುಕಿಲ್ಲ ಅಂತ ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡರು. ಕಾರನ್ನು ಅಲ್ಲೇ ಪಾರ್ಕ್ ಮಾಡಿ ನಿಧಾನವಾಗಿ ಕೇಳಿದೆ, ನಾನು ನಿಮಗೆ ಏನು ಮಾಡಿದ್ದೇನೆ ಅಂತ? ಚಿಕ್ಕಂದಿನಲ್ಲಿ ನನ್ನ ಅಪ್ಪ ಅಮ್ಮನನ್ನು ನೀನು ಕಾಪಾಡಿದ್ದೀಯ. ನಮ್ಮ ಮನೆಯಲ್ಲಿ ನೀನು ಆಟ ಆಡಿಕೊಂಡು ಇರುತ್ತಿದ್ದೆ. ನಿನ್ನ ಅಪ್ಪ ಯಾವಾಗಲೂ ಕರೆದುಕೊಂಡು ಬರುತ್ತಿದ್ದರು. ಸಾಯಂಕಾಲದ ಹೊತ್ತು ನನ್ನ ಅಪ್ಪ ನಿನ್ನ ಅಪ್ಪ ಗೆಳೆಯ ಆಗಿದ್ದರಿಂದ ಒಂದು ದಿನ ನೀನು ಅಳಲು ಶುರು ಮಾಡಿದೆ. ನಾಟಕ ಮಾಡುತ್ತಾ ಮನೆಯಿಂದ ಹೊರಗೆ ಓಡಿ ಹೋದೆ. ಆಗ ನಾನು ನನ್ನ ಅತ್ತೆ ಮನೆಯಲ್ಲಿ ಇದ್ದೆ. ನನ್ನ ಅಪ್ಪ ಅಮ್ಮ ನಿನ್ನ ಅಪ್ಪ ಎಲ್ಲರೂ ಕೂಡ ನಿನ್ನ ಹಿಂದೆ ಓಡಿ ಬಂದರು. ಆನಂತರ ನೀನು ಪ್ರ್ಯಾಂಕ್ ಮಾಡಿದ್ದು ಅಂತ ಹೇಳಿ ಮನೆಯೊಳಗೆ ಹೋದೆ. ನೀನು ಹೋದ ತಕ್ಷಣ ಮನೆಗೆ ಬೆಂಕಿ ಹತ್ತಿಕೊಂಡಿತ್ತು. ನಿನ್ನ ಅಪ್ಪ ಎಷ್ಟು ಬೇಡ ಅಂದರೂ ನಿನ್ನನ್ನು ಕಾಪಾಡಲು ಒಳಗೆ ಹೋಗಿ ಅಲ್ಲೇ ಸತ್ತು ಹೋದರು. ನಂತರ ಅಗ್ನಿಶಾಮಕ ದಳದವರು ನಿನ್ನನ್ನು ಕಾಪಾಡಿದರು. ಅಂದಿನಿಂದ ನನಗೆ ನೀನೆಂದರೆ ತುಂಬ ಇಷ್ಟ. ಅಂದು ನೀನಿಲ್ಲವಾಗಿದ್ದರೆ ನನ್ನ ಅಪ್ಪ ಅಮ್ಮ ಹೊರಗೆ ಬರುತ್ತಿರಲಿಲ್ಲ. ಅವರ ಪ್ರಾಣ ಹೋಗುತ್ತಿತ್ತೇನೋ. ನಿನ್ನ ಅಪ್ಪನ ಪ್ರಾಣ ಅನ್ಯಾಯವಾಗಿ ಹೋಯಿತು. ಅಂದಿನಿಂದ ನೀನು ನಿನ್ನ ಅಮ್ಮ ಎಲ್ಲಿ ಹೋದರು ಅನ್ನುವ ಅರಿವು ಕೂಡ ನಮಗೆ ಇರಲಿಲ್ಲ. ಎಲ್ಲ ಕಡೆ ಹುಡುಕಿದೆವು. ಇಲ್ಲೇ ಪಕ್ಕದಲ್ಲಿ ಇದ್ದೀರಾ ಅಂತ ನಮಗೆ ತಿಳಿದಿರಲಿಲ್ಲ. ಈಗ ತಿಳಿಯಿತು. ಮನೆಯಲ್ಲಿ ಎಲ್ಲರೂ ಕೂಡ ನಿನ್ನ ಜೊತೆ ನನ್ನ ಮದುವೆಗೆ ತುಂಬ ಖುಷಿಯಿಂದ ಒಪ್ಪಿಕೊಂಡರು. ಆದರೆ ನನ್ನ ಹೃದಯವೂ ಕೂಡ ನಿನಗಾಗಿ ಮಿಡಿಯುತ್ತದೆ. ನಾವಿಬ್ಬರು ಒಬ್ಬರಿಗೆ ಒಬ್ಬರು ಹುಟ್ಟಿರುವುದು ಅಂತ ಅನಿಸುತ್ತದೆ. ಈ ಮಾತುಗಳನ್ನು ಕೇಳಬೇಕಾದಾಗ ನಮ್ಮ ಬಾಸ್ನ ಕಣ್ಣಿಂದ ನೀರು ಬರುತ್ತಿತ್ತು. ನನಗೆ ತಿಳಿಯದೆ ಅವರ ಕಣ್ಣೀರನ್ನು ನನ್ನ ಮೃದುವಾದ ಕೈಗಳಿಂದ ಒರೆಸಿದೆ.
ಅವರು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನನ್ನ ಹಣೆಗೆ ಮುತ್ತನ್ನು ಕೊಟ್ಟರು. ನಾನು ಕೂಡ ಅವರನ್ನೇ ಅನುಸರಿಸಿದೆ. ನಿಜವಾಗಲೂ ನಿನಗೆ ನನ್ನನ್ನು ಮದುವೆಯಾಗಲು ಇಷ್ಟವಿದೆಯಾ ಅಂತ ಕೇಳಿದರು. ನಾನು ಎಮೋಷ್ನಲ್ ಆದೆ. ಹೌದು ಅಂತ ಖುಷಿಯಿಂದ ಹೇಳಿದೆ. ಅವರು ಅವರ ಪಾಕೆಟ್ನಲ್ಲಿ ಇದ್ದ ಡೈಮಂಡ್ ಬ್ರಾಸ್ಲೆಟನ್ನು ನನ್ನ ಕೈಗೆ ತೊಡಿಸಿದರು. ಆಗ ಅವರ ಕಣ್ಗಳಿಂದ ನೀರು ಬರುತ್ತಿತ್ತು. ನಂತರ ನನ್ನ ಸೊಂಟವನ್ನು ಗಟ್ಟಿಯಾಗಿ ಹಿಡಿದುಕೊಂಡರು. ನಿರಂತರವಾಗಿ ನನ್ನ ತುಟಿಗೆ ಮುತ್ತನ್ನು ಕೊಡಲು ಆರಂಭಿಸಿದರು. ನನಗೆ ತಿಳಿಯದೆ ನಾನು ಕೂಡ ಅವರಿಗೆ ಮುತ್ತುಗಳನ್ನು ಕೊಡುತ್ತಿದ್ದೆ. ನನ್ನ ಎದೆ ಬಡಿತ ಜಾಸ್ತಿ ಆಯಿತು. ಏನೋ ಒಂದು ಹೊಸದು ಒಳ್ಳೆಯದು ಸಿಕ್ಕಿತು ಅನ್ನುವ ಖುಷಿಯೂ ಕೂಡ ಆಗುತ್ತಿತ್ತು. ನನ್ನ ಗಂಡ ನನ್ನವನು, ನನ್ನ ಪ್ರೇಮ ಅಂತ ಅಂದುಕೊಂಡೆ. ನಮ್ಮ ಮಧ್ಯೆ ಇದ್ದ ಕನ್ಫ್ಯೂಷನ್ ಹೋಗಿತ್ತು. ಈಗ ನಾವಿಬ್ಬರು ಹೊಸ ಬದುಕನ್ನು ಸ್ವಾಗತಿಸಲು ಸಜ್ಜಾದೆವು. ನಿಷ್ಕಲ್ಮಶವಾದ ಎರಡು ಮನಸ್ಸುಗಳ ಮಿಲನವಾಗಿದೆ. ಇನ್ನು ದೇಹಗಳ ಮಿಲನಕ್ಕೆ ದಿನಗಳನ್ನು ಲೆಕ್ಕ ಹಾಕುತ್ತಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.